ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತ್ ಅವರ ಆತ್ಮೀಯರೇ. ಒಳ ಜಗಳ ಕಾಂಗ್ರೆಸ್ನಲ್ಲಿ ಜೋರಾಗ್ತಾ ಇದೆ. ಮೇ 4 ಸಮೀಪ ಬರ್ತಾ ಇದೆ. ಚರ್ಚೆಗಳು ಹೆಚ್ಚಾಗ್ತಾ ಇದ್ದಾವೆ. ಗುಪ್ತವಾಗಿ ಮೀಟಿಂಗ್ಗಳು ಅಲ್ಲಲ್ಲಿ ನಡೀತಾ ಇದ್ದಾವೆ. ಜೊತೆಗೆ DKC ಅವರು ದೆಹಲಿಗೆ ನಾವು ಗಾಳಿ ತೊಗೊಳ್ಳಿಕ್ಕೆ ಬಂದಿಲ್ಲ ಅನ್ನುವಂಥ ಮಾತಾಡೆ ಮತ್ತೆ ರಾಜಕೀಯ ಕೋಲಾಹಲವನ್ನು ಉಂಟು ಮಾಡಿದ್ದಾರೆ. ಸಿದ್ದರಾಮಯ್ಯನವರು ಹೇಗೋ ಏನೋ ಮುಂದೆ ಹಾಕ್ತಾ ಬಂದರು. ಇಲೆಕ್ಷನ್ ಆಯಿತು, ಪಂಚರಾಜ್ಯ ಎಲೆಕ್ಷನ್ ಆಗಲಿ, ಮತ್ತೊಂದಾಗಲಿ, ಮೂದೊಂದಾಗಲಿ. ಈ ನಡಕ ನಿಮಗೂ ಗೊತ್ತದ, ಈ ಮುಂದಿನ 2 ಬಜೆಟ್ ನಾನು ಮಂಡಿಸ್ತೀನಿ ಅಂತ ಮಾತಾಡಿದರು. ಇವೆಲ್ಲ ಒಂದು ಕಡೆ ನಡೀತಾ ಇದ್ದಾಗ ಈಗಂತೂ ಬಹಳಷ್ಟು ಕಡೆಗಳಿಂದ DKC ಅವರು ನಾನೇ ಮುಖ್ಯಮಂತ್ರಿ, ನೀವು ಮಾಡಲೇಬೇಕು ಅನ್ನುವಂಥ ಹಠ ತೊಟ್ಟಿದ್ದರಿಂದಾಗಿ ಇದು ಏನಾಗಬಹುದು ಅನ್ನುವಂಥ ಒಂದು ಭಯ ಸಿದ್ದರಾಮಯ್ಯನವರ ಬೆಂಬಲಿಗರನ್ನು ಮೂಡ್ತಾ ಇದೆ ಅಂತೇಳಿ ಅನ್ನಿಸ್ತಾ ಇದೆ. ಯಾಕಂದ್ರೆ ಅವರು ಗುಪ್ತವಾಗಿ ಮೀಟಿಂಗ್ ಮಾಡೋದನ್ನು ನೋಡಿದರೆ ಭಾಳಷ್ಟು ರಾಜಕೀಯ ತಜ್ಞರು ಗುಪ್ತಚರ ವಿಚಾರಗಳನ್ನು ಮಾಡುವಂಥ ಜನ ಇವತ್ತು ಹೇಳ್ತಾ ಇದ್ದಾರೆ. ಈ ಎಲ್ಲ ಅವ್ರ ಬೆಂಬಲಿಗರು, ಉದಾಹರಣೆಗೆ ನಿಮ್ಗೆ ಹೇಳಬೇಕಾಗಿತ್ತು, ಸತೀಶ್ ಜಾರಕಿಹೊಳಿ ಅವರಾಗಿರ್ಬೋದು, S.C. ಮಾದೇವಪ್ಪನವರಾಗಿರ್ಬೋದು, ಪರಮೇಶ್ವರಯ್ಯನವರಾಗಿರ್ಬೋದು, ಇವರೆಲ್ಲ ಇವತ್ತು ಏನಪ್ಪ ಅಂತಂದ್ರೆ ನೀವು ಆ CM ಸೀಟ್ ಪೆಟ್ಟಿ ಕುಡಿದು, ಯಾಕಂದರೆ ಅವ್ರಿಗೆಲ್ಲರಿಗೂ ಗೊತ್ತದ ಸಪೋಸ್ ಈಗ ಇಳಿಯುವಂಥ ಪ್ರಸಂಗ ಬಂತು, ಒತ್ತಡ ಬಂತಂದ್ರೆ DKC ಕೂಡ್ತಾರೆ. DKC ಒಮ್ಮೆ ಅದು ಅಕ್ಯುಪೈ ಮಾಡಿದ್ರಪ್ಪ CM ಸೀಟ್ ಅಂದರೆ ನಾವು ಭವಿಷ್ಯದಲ್ಲಿ ಇನ್ನು ಮುಖ್ಯಮಂತ್ರಿ ಆಗೋ ಕನಸು ಕಾಣಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಭಯ ನಮ್ಮ ಸಿದ್ದರಾಮಯ್ಯರ ಬೆಂಬಲಿಗರಲ್ಲಿ ಅತ್ಯಂತ ಪ್ರಬಲವಾಗಿ ಮೂಡ್ತಾ ಇದೆ. ಅದಕ್ಕಾಗಿ ಅವರೆಲ್ಲರೂ ಏನಪ್ಪ ಅಂದ್ರೆ ಒಂದೇ ಮಾತು, ನೀವು ಇಳಿಯುವಾಗಿಲ್ಲ. ಒಂದು ವೇಳೆ ಹೈಕಮಾಂಡ್ ಇಳಿ ಅಂತ ಹೇಳಿದ್ರೆ ಏನು ಮಾಡೋದು ಅಂದಾಗ ನಾನು ಇಳಿಯೋದಲ್ಲಪ್ಪ ಅನ್ನುವಂಥ ಗಟ್ಟಿಯಾಗಿ ಹಿಡ್ಕೊಂಡ್ರು. ಇಲ್ಲಾಂದ್ರೆ ಒಂದು ದಲಿತ ಸಮುದಾಯದ ವ್ಯಕ್ತಿನ ಇವತ್ತು CM ಮಾಡುವಂಥ ಲೆಕ್ಕಾಚಾರ ಹಾಕುವುದು ಅಂತೇಳಿ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ದಲಿತ ಸಮುದಾಯದ ವ್ಯಕ್ತಿ ಅಂದರೆ ಯಾರಪ್ಪ ಇವತ್ತು? ನಮ್ಮ ಪರಮೇಶ್ವರಪ್ಪನವರು ಅಂತೇಳಿ ಈಗಾಗಲೇ ಅವರು ಪ್ರಪೋಸ್ ಮಾಡ್ತಾ ಇದ್ದಾರೆ, ಈ ಗುಂಪಿನವರು ಅಂತೇಳಿ. ಆದರೆ ಖರ್ಗೆ ಅವ್ರ ಹೆಸರು ಮಾತ್ರ ಇಲ್ಲಿ ಬರ್ತಾ ಇಲ್ಲ. ಪ್ರಿಯಾಂಕಾ ಖರ್ಗೆ ಆಯಿತು, ಮತ್ತೊಂದು ಆಯ್ತು. ಯಾಕಂದ್ರೆ ಪ್ರಿಯಾಂಕಾ ಖರ್ಗೆ ಅವ್ರ ಹೆಸರು ಪ್ರಪೋಸ್ ಮಾಡಿದರೆ ಅಥವಾ ಖರ್ಗೆ ಅವ್ರ ಹೆಸರು ಪ್ರಪೋಸ್ ಮಾಡ್ಬೋದು ಮಲ್ಲಿಕಾರ್ಜುನ ಖರ್ಗೆ ಅವರು. ಆದರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಇವತ್ತು ರಾಷ್ಟ್ರದ ಅಧ್ಯಕ್ಷರಾಗಿ ಕಾಂಗ್ರೆಸ್ಸಿನ ಇವತ್ತು ಈ ಒಂದು ಕಾಂಗ್ರೆಸ್ ಮುಖ್ಯಮಂತ್ರಿ ಆಗ್ತಾರೋ ಆ ಮಟ್ಟಿಗೆ ಇಳಿತಾರೋ ಸಾಧ್ಯ ಇಲ್ಲ. ಇದು ಇಳಿಸಿದ್ರೆ ಪ್ರಿಯಾಂಕಾ ಖರ್ಗೆ ಅವರು ಇಳಿಸ್ಬೇಕು. ಅವರು ಬಂದರೆ ಮುಂದಿನ ಎಲ್ಲ ಸಮಯಕ್ಕೂ ಅವರ ಮುಖ್ಯಮಂತ್ರಿ ಆಗುವ ಎಲ್ಲ ಸಾಧ್ಯತೆಗಳು ಮತ್ತು ಮೆರಿಟ್ಸ್ ಆ್ಯಂಡ್ ಡಿಮೆರಿಟ್ಸ್ ಎರಡೂ ಇದೆ ಅವರಲ್ಲೇ. ಹೀಗಾಗಿ ಅವರು ವಿರೋಧಿಸೋರು ಸಾಕಷ್ಟು ಇದ್ದಾರೆ. ಅದೇ ಕಾರಣ ಅವರು ಸ್ವತಃ RSS ಸಹಿತ ಎದುರು ಹಾಕ್ಕೊಂಡು ಮಾತಾಡುವಂಥ ಏನಾದರೂ ದಿಟ್ಟತನ ತೋರಿಸಿದ್ರೆ ಎಲ್ಲ ನಾಯಕರಲ್ಲಿಯೂ ಸಹಿತ ಅವ್ರು ಪ್ರಬಲರಾಗಿ ಕಾಣ್ತಾ ಇದ್ದಾರೆ. BJPಗೆ ಅಥವಾ RSSಗೆ ಒಂದು ಪ್ರಬಲ ಶಕ್ತಿಯಾಗಿ ನಿಲ್ಲುವಂಥ ಶಕ್ತಿ ಇರೋದರಿಂದಾಗಿ, ಬುದ್ಧಿವಂತರು ಇರೋದ್ರಿಂದಾಗಿ, ವೆಲ್ ರೆಡ್ ಪರ್ಸನ್ ಇರೋದರಿಂದಾಗಿ ಮುಂದಿನ ದಿನಗಳಲ್ಲಿ ಅವರು ನಿರಂತರವಾಗಿ CM ಆಗಿ ಮುಂದುವರಿಯುವ ಸಾಧ್ಯತೆಗಳು ಇದ್ದಾವೆ. ಯಾಕಂದ್ರೆ ಒಮ್ಮೆ CM ಪಟ್ಟ ಸಿಗ್ತಪ್ಪ ಅಂದ್ರೆ ಆ ಅಧಿಕಾರದಿಂದಾಗಿ ಅನೇಕ ಶಕ್ತಿಗಳು ಅವರಲ್ಲಿ ಒಡಮೂಡ್ತಾ ಇದ್ದಾವನು ಭಯನೂ ಅದ. ಒಟ್ಟಾರೆಯಾಗಿ ಈಗ ಏನಪ್ಪ ಈ ಗುಂಪಿನ ಕೆಲಸ ಅಂದ್ರೆ ಹೇಗಾದ್ರೂ ಮಾಡಿ 2028ರವರೆಗೆ ಸಿದ್ದರಾಮಯ್ಯರನ್ನ ಮುಂದುವರಿಸ್ಬೋದು. ಆ ಕುರ್ಚಿಗೆ ಅಂದರೆ ಯಾವ ರೀತಿ ಇದು ತೊಗೊಳ್ತದೆ, ಯಾರು ತೊಗೊಳ್ತದೆ ಸ್ಪಷ್ಟ ಆಗ್ತಾ ಹೋಗ್ತದೆ. ಈ ಸಂದರ್ಭದಲ್ಲಂತೂ DK ಶಿವಕುಮಾರ್ ಅವರು ಅತ್ಯಂತ ಪ್ರಬಲ ಸಿದ್ದರಾಮಯ್ಯನಂತರ ನಾಯಕರಾಗಿ ಕಂಗೊಳಿಸ್ತಾ ಇದ್ದಾರೆ. ಮತ್ತು ಹೈಕಮಾಂಡಿಗೆ ಅವ್ರ ಮೇಲೆ ಭಾಳ ವಿಶ್ವಾಸದ, ಆ ವಿಶ್ವಾಸದಿಂದಾಗಿ ಅವರ CM ಆಗ್ತಾರೆ ಅನ್ನೋದು ಭಯ ಈ ಸಿದ್ದರಾಮಯ್ಯರ ಹಿಂಬಾಲಕರನ್ನದು. ಅದಕ್ಕಾಗಿ ಈ ನಮ್ಮ ಸಿದ್ದರಾಮಯ್ಯರ ಫಾಲೋವರ್ಸು ಇದನ್ನು ಹೇಗಾದ್ರೂ ಮತ್ತೆ ತಡಿಬೇಕಪ್ಪ, ಇದು ಮಾಡಿ ಕೂಡುದು. ಯಾಕಂದರೆ DKC ಅವರು ಒಮ್ಮೆ ಆದರೆ ಹೇಳಿದ್ರೆ ಈಗಾಗಲೇ ಆಲ್ರೆಡಿ ಮುಂದಿನ ದಿನಗಳಲ್ಲಿ ಕಂಟಿನ್ಯೂಸ್ ಆಗಿ ಹೋಗ್ತಾರೆ. ಮತ್ತು ರಾಜಕೀಯ ಚತುರರಿದ್ದಾರೆ, ದುಡ್ಡು ಇವತ್ತಿನ ರಾಜಕೀಯ ಏನು ಬೇಕು ಎಲ್ಲ ಇದ್ದಾವೆ ಅವರಲ್ಲೇ, ಅದರಲ್ಲಿ 2 ಮಾತಿಲ್ಲ. ಆದರೆ ಒಂದು ಅವರಲ್ಲಿ ಏನು ದೋಷ ಅದಪ್ಪ ಅಂತಂದ್ರೆ ಈಗಾಗಲೇ CBI ಇನ್ನುಳಿದವರು ಬೆನ್ನತ್ತಿದ್ದಾರೆ ಅವ್ರ ಆಸ್ತಿ ಗಳಿಕೆಗೆ. ಈಗ ಅದು ಸ್ವಲ್ಪ BJPಗೆ ಇದಂಥವ್ರು ಅದನ್ನು ದಾಳಿ ಮಾಡಿಸಿ ಇವ್ರಿಗೆ ತೊಂದರೆ ಕೊಡ್ಬೋದು ಅಂತ ಆ ಕಾರಣವನ್ನು ಮುಂದಿಟ್ಟು ಇವ್ರಿಗೆ ನೀವು ಮಾಡಿದರೆ ಒಂದಿನ ಸಪೋಸ್ ಇವೆಲ್ಲ ತೊಂದರೆ ಆಗಿ ಮುಂದಿನ 2028ರಲ್ಲೇ ಒಬ್ಬ ಭ್ರಷ್ಟ ಮುಖ್ಯಮಂತ್ರಿ ವಿರುದ್ಧ ಹೋರಾಟ ನಡೆಯುವಂಥ ಒಂದು ಸಾಧ್ಯತೆಗಳಿದ್ದಾವೆ ಸಹಿತ ಬಿಂಬಿಸುವಂಥ ಕೆಲಸಗಳು ಆಗ್ತಾ ಇದ್ದಾವಂತ ಸುದ್ದಿಗಳು ಬರ್ತಾ ಇದ್ದಾವೆ. ಅದು ಎಷ್ಟು ಸತ್ಯ ಸುಳ್ಳು ಗೊತ್ತಿಲ್ಲ. ಬಟ್ DK ಶಿವಕುಮಾರ್ ಮೇಲೆ ನಮ್ಮ BJP ನಾಯಕರಿಗೆ, ಅದರಲ್ಲೂ ಕರ್ನಾಟಕದಲ್ಲಿ ಒಮ್ಮೆ DKC ಅವರು ಮುಖ್ಯಮಂತ್ರಿ ಮಾಡಿದರೆ ಇವೆಲ್ಲ ED CBI ಮತ್ತಷ್ಟು ಚುರುಕುಗೊಂಡ
ಡಿ ಕೆ ಶಿ ಅವ್ರಿಗೆ ತೊಂದರೆ ಕೊಡೋದಷ್ಟೇ ಅಲ್ಲ, ಕಾಂಗ್ರೆಸ್ನ ಸಹಿತ ಅಧಃಪತನ ಮಾಡೋ ಸಾಧ್ಯತೆಗಳಿದ್ದಾವೆ ಅನ್ನುವಂಥ ಮನವರಿಕೆ ಮಾಡಿಕೊಡ್ತಾ ಇದ್ದಾರೆ ಅನ್ನುವಂಥ ಸಾಧ್ಯತೆಗಳು ಅಥವಾ ಸಾಧ್ಯತೆಗಳು ಇಲ್ಲಿ ಹೆಚ್ಚಾಗ್ತಾ ಇದ್ದಾವೆ, ಚರ್ಚೆ ನಡೀತಾ ಇದೆ ಅನ್ನೋಂಥ ಮಾತುಗಳಿದ್ದಾವೆ. ಅದು ಎಷ್ಟು ಸತ್ಯನೋ ಎಷ್ಟು ಸುಳ್ಳು ಗೊತ್ತಿಲ್ಲ. ಯಾಕೆ ತೆರೆಯ ಮರೆಯಲ್ಲಿ ಏನು ನಡೀತದೆ ಏನಿಲ್ಲ ಅನ್ನೋದನ್ನು ನಾವು ಊಹಿಸ್ಬೋದು, ಇನ್ನೊಬ್ರು ಹೇಳ್ಬೋದು. ಆದರೆ ಈ ಎಲ್ಲ ನೆಲೆಗಟ್ಟಿನಲ್ಲೇ ಇವತ್ತು ಗುಪ್ತ ಸಭೆಗಳು ಅಲ್ಲಲ್ಲಿ ನಡೆಯುತ್ತಾ ಇರುವುದು, ಅದರಲ್ಲೂ ತಮ್ಮ ಖಾಸಗಿ ಕಾರಣಲ್ಲೇ ಸಿದ್ದರಾಮಯ್ಯನವರು ಹೋಗಿ ತಮ್ಮ ಆತ್ಮೀಯರನ್ನು ಭೇಟಿ ಆಗೋದು, ಅನೇಕ ಊಹಾಪೋಹಗಳಿಗೆ ಅನೇಕ ವಿಷಯಗಳಿಗೆ ದಾರಿ ಆಗೋದ್ರ ಜೊತೆಗೆ ಈ ಮೊದಲೇ ಬೇಡಿಕೆ ಏನಪ್ಪ ಅಂದ್ರೆ ಸಿದ್ದರಾಮಯ್ಯನವ್ರದ್ದು ಈಗ ಏನು ಅಧಿಕಾರ ಬದಲಾವಣೆ ಅಲ್ಲ, ಮಂತ್ರಿಮಂಡಲ ವಿಸ್ತರಣೆ ಅಂತ ಹೇಳಿದರೆ ಅದಕ್ಕೆ ನಮ್ಮ ಡಿ ಕೆ ಶಿವಕುಮಾರ್ ಅವರ ಮಂಗಳ ಹೇಳ್ತಾ ಇದೆ, ಇಲ್ಲ ಮೊದಲ ಅಧಿಕಾರ ಬದಲಾವಣೆ ಆಮೇಲೆ ಸಚಿವ ಸಂಪುಟ ವಿಸ್ತರಣೆ ಅನ್ನುವಂಥ ಮಾತನ್ನು ಮುಂದಿಟ್ಟು ತುರ್ತ ಈ ಒಂದು ಆಕ್ಟೋಪಸ್ ಸೆಳೆತವನ್ನು ಹೆಚ್ಚು ಮಾಡ್ತಾ ಇದ್ದಾರೆ. ಇದರಿಂದ ಸಿದ್ದರಾಮಯ್ಯನವರು ಮತ್ತು ಅವ್ರ ಜೊತೆಗಾರರು ಯಾವ ರೀತಿ ಪಾರಾಗ್ಬೋದು ನೋಡೋಣ, ಅದು ಯಾವ ರೀತಿ ಆಗ್ಬೋದು ಅಂತೇಳಿ ಮುಂದಿನ ದಿನದಲ್ಲಿ ಗೊತ್ತಾಗ್ತದೆ. ಯಾಕೆ ಬಂತು ಇನ್ನೇನು ಮೇ 4 ಅನ್ನೋದ್ರಾಗ ಆವತ್ತಿನ ರಿಸಲ್ಟ್ ಮೇಲೆ ಮುಂದಿನ ಎಲ್ಲ ಡೆವಲಪ್ಮೆಂಟ್ಗಳು ಅಂತ ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ. S16 ನ್ಯೂಸ್ ಅರ್ಥ ಅತಿಶಯ ತರಬೇಕು ಸತ್ಯದ ಕೈಗಳಲ್ಲಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ, ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ, ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಈ ಹೋರಾಟಕ್ಕೆ ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ, ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.